ನಾಳೆ ಜನಾರ್ದನ್ ರೆಡ್ಡಿಯ ಹುಟ್ಟು ಹಬ್ಬ ಇದೆ. ಆದ್ರೆ ಹುಟ್ಟು ಹಬ್ಬಕ್ಕೆ ಇದೀಗ ಬ್ಯಾನರ್ ಗಲಾಟೆ ಶಾಕ್ ಆಗಿ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳಿರುವಂತದ್ದು. ಜನಾರ್ದನ್ ರೆಡ್ಡಿಯ ನಾಳೆಯ ಹುಟ್ಟು ಹಬ್ಬಕ್ಕೆ ಬ್ಯಾನರ್ ಶಾಕ್. ಪ್ರಕರಣದ ಬಳಿಕ ಎಚ್ಚೆತ್ತ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಬ್ಯಾನರ್ ಮತ್ತು ಫ್ಲೆಕ್ಸ್ ಬ್ಯಾನ್ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಯಾವುದೇ ರೀತಿಯಾದಂತಹ ಫ್ಲೆಕ್ಸ್ ಆಗ್ಲಿ ಬ್ಯಾನರ್ಗಳಾಗ್ಲಿ ಹಾಕುವಂತಿಲ್ಲ. ಪಟಾಕಿ ಸಿಡಿಸೋದು, ಸಂಭ್ರಮ, ಗುಂಪು ಸೇರುವಂತಿಲ್ಲ. ಫ್ಲೆಕ್ಸ್ ಬ್ಯಾನರ್ಗೆ ಪೊಲೀಸರಿಂದ ಅನುಮತಿ ಕಡ್ಡಾಯ. ಒಂದು ವೇಳೆ ನಾಳೆ ಜನಾರ್ದನ್ ರೆಡ್ಡಿ ಹುಟ್ಟು ಹಬ್ಬ ಇದೆ, ಬ್ಯಾನರ್ ಶಾಕ್ ಎದುರಾಗುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ? ಪ್ರಕರಣದ ಬಳಿಕ ಇದೀಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈಗಾಗಲೇ ಎಚ್ಚೆತ್ತುಕೊಂಡಿದೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಬ್ಯಾನರ್ ಮತ್ತು ಫ್ಲೆಕ್ಸ್ ಗಳನ್ನ ಬ್ಯಾನ್ ಮಾಡ್ತಾರ? ಹಾಗಾದ್ರೆ ನಾಳೆ ಹುಟ್ಟು ಹಬ್ಬ ಇರೋದ್ರಿಂದ ಬ್ಯಾನರ್ಗಳನ್ನ ಹಾಕೋದಕ್ಕೆ ಬಿಡಲ್ವಾ? ಅನುಮತಿ ಸಿಗಲ್ವಾ? ಹಾಗಾದ್ರೆ ಪಟಾಕಿ ಸಿಡಿಸೋದು, ಸಂಭ್ರಮ ಆಗಿರ್ಬೋದು, ಗುಂಪು ಸೇರೋದಾಗಿರ್ಬೋದು, ಇದ್ಯಾವುದಕ್ಕೂ ಕೂಡ ಅನುಮತಿಯನ್ನ ಕೊಡಲ್ವಾ? ಯಾಕಂತ ಅಂದ್ರೆ ಬಳ್ಳಾರಿಯಲ್ಲಿ ಆಗಿರುವಂತಹ ಘಟನೆ ಆ ರೀತಿಯಾಗಿದೆ. ಅಲ್ಲಿ ನಡೆದಂತಹ ಒಂದೇ ಒಂದು ಬ್ಯಾನರ್ ವಿಚಾರ ಅನ್ನೋದು ಇವತ್ತು ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ಅದನ್ನ ನಿಯಂತ್ರಣ ತರೋದಕ್ಕೆ ಅಲ್ಲಿರುವಂತಹ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಕೆಲವೊಂದಷ್ಟು ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ರು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗ್ತಾ ಇದೆ. ಇದರ ನಡುವೆಯಲ್ಲಿ ನಾಳೆ ಜನಾರ್ದನ್ ರೆಡ್ಡಿ ಹುಟ್ಟು ಹಬ್ಬ ಇರುವಂತದ್ದು. ಹುಟ್ಟು ಹಬ್ಬದ ಸಂಭ್ರಮಕ್ಕೆ ಕೆಲವೊಂದಷ್ಟು ರೀತಿಯಾದಂತಹ ತಯಾರಿಗಳನ್ನ ಈಗಾಗಲೇ ಜನಾರ್ದನ್ ರೆಡ್ಡಿ ಅಭಿಮಾನಿಗಳು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆನಲ್ಲಿ ಜಿಲ್ಲಾಡಳಿತದಿಂದ ಕೆಲವೊಂದಷ್ಟು ತಯಾರಿಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಏನು ವಾಲ್ಮೀಕಿ ಬ್ಯಾನರ್ ವಿಚಾರ ಆಯಿತು, ಆ ಪ್ರಕರಣದ ಬಳಿಕ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿದೆ, ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯ ನಾಳೆಯ ಹುಟ್ಟು ಹಬ್ಬಕ್ಕೆ ಬ್ಯಾನರ್ ಗಳನ್ನ ಕಟ್ಟೋದಕ್ಕೆ ಅನುಮತಿ ಕೊಡ್ತಾರಾ? ಹಾಗಾದ್ರೆ ಫ್ಲೆಕ್ಸ್ ಗಳನ್ನ ಹಾಕಬಹುದಾ? ಯಾಕಂತ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಗಲಾಟೆ ನಡೆದಿದ್ದು. ಹಾಗಾಗಿ ಈ ಎಲ್ಲಾ ವಿಚಾರಗಳಿಗೆ ಅನುಮತಿ ಕಡ್ಡಾಯಗೊಳಿಸ್ತಾರ ಪೊಲೀಸರು? ಅವರ ಅಭಿಮಾನಿಗಳಿಗೆ ಬ್ಯಾನರ್ ಕಟ್ಟೋದಕ್ಕೆ ಅವಕಾಶವನ್ನ ಕೊಡುವ ಸಾಧ್ಯತೆಗಳಿದ್ಯಾ? ಅಥವಾ ಕೊಡ್ದಲೇನೂ ಕೂಡ ಇರಬಹುದು. ಯಾಕಂದ್ರೆ ಈಗಾಗಲೇ ಒಂದು ಬ್ಯಾನರ್ ಗಲಾಟೆ ಆಗಿದೆ, ಅಲ್ಲಿ ಮತ್ತೆ ಬ್ಯಾನರ್ ಗಲಾಟೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರೋದ್ರಿಂದ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೆಲವೊಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಅನುಮತಿ ಸಿಗುವಂತಹ ಸಾಧ್ಯತೆಗಳು ಏನಾದ್ರೂ ಇದೆಯಾ ಅನ್ನೋದು ಕೂಡ ಇದೀಗ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಪ್ರಶ್ನೆ.